50 ವರ್ಷದ ನಂತರ ಕೆಲವರಿಗೆ ಮೂತ್ರ ಬಂದ್ರೆ ಕಂಟ್ರೋಲ್ ಮಾಡಕ್ಕಾಗಲ್ಲ. ಸೋರಿಕೆಯಾಗಲು ಕಾರಣವೇನು? ಕೆಲವರಿಗೆ ಮೂತ್ರ ಬಂದಾಗ ಅದನ್ನು ಸ್ವಲ್ಪ ಹೊತ್ತು ತಡೆಹಿಡಿಯಲು ಸಾಧ್ಯವಾಗೋದಿಲ್ಲ. ತಕ್ಷಣ ಮೂತ್ರ ವಿಸರ್ಜನೆ ಮಾಡದಿದ್ದರೆ ಅದು ಸೋರಿಕೆಯಾಗಲಾರಂಭಿಸುತ್ತದೆ. ಇದಕ್ಕೆ ಕಾರಣವೇನು ಎನ್ನುವುದನ್ನು ಮೂತ್ರಶಾಸ್ತ್ರಜ್ಞರಿಂದ ತಿಳಿಯೋಣ. ವಯಸ್ಸಾದಂತೆ ಕಾಯಿಲೆಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಹೋಗುತ್ತದೆ. ಅದರಲ್ಲೂ 50 ವರ್ಷವಾದ ನಂತರ ಕಾಣಿಸಿಕೊಳ್ಳುವ ಸಾಮಾನ್ಯ ಸಮಸ್ಯೆ ಎಂದರೆ ಮೂತ್ರ ವಿಸರ್ಜನಾ ಅಸಂಯಮ, ಅಂದರೆ ಮೂತ್ರ ಹಿಡಿದಿಟ್ಟುಕೊಳ್ಳುವಲ್ಲಿ ಅಸಮರ್ಥತೆ. ಇದು ಬಹಳಷ್ಟು ಬಾರಿ ಮುಜುಗರಕ್ಕೆ ಒಳಗಾಗಬೇಕಾಗುತ್ತದೆ. ಮೂತ್ರ ವಿಸರ್ಜನೆಯಲ್ಲಿ ನಿಯಂತ್ರಣವಿಲ್ಲದಿದ್ದರೆ ಅದಕ್ಕೆ ಕಾರಣವೇನು? ಅದನ್ನು ನಿಯಂತ್ರಣದಲ್ಲಿಡುವುದು ಹೇಗೆ ಎನ್ನುವುದನ್ನು ಹೈದರಾಬಾದ್ನ ಏಷ್ಯನ್ ಇನ್ಸ್ಟಿಟ್ಯೂಟ್ನ ಮಹಿಳಾ ಮೂತ್ರಶಾಸ್ತ್ರಜ್ಞೆ ದೀಪ್ತಿ ಸುರೇಖ ಅವರು ತಿಳಿಸಿದ್ದಾರೆ. 50 ವರ್ಷಗಳ ನಂತರ ಮೂತ್ರ ವಿಸರ್ಜನಾ ಅಸಂಯಮ. ಮೂತ್ರ ವಿಸರ್ಜನಾ ಅಸಂಯಮವು 50 ವರ್ಷಕ್ಕಿಂತ ಮೇಲ್ಪಟ್ಟ ಬಹಳಷ್ಟು ಜನರ ಮೇಲೆ ಪರಿಣಾಮ ಬೀರುವ ಸ್ಥಿತಿಯಾಗಿದ್ದು, ಇದು ಪುರುಷರು ಮತ್ತು ಇಬ್ಬರಲ್ಲೂ ಪರಿಣಾಮ ಬೀರುತ್ತದೆ. ವಯಸ್ಸಾದಂತೆ ಮೂತ್ರ ವಿಸರ್ಜನಾ ಅಸಂಯಮವು ಅನೈಚ್ಛಿಕ ಮೂತ್ರ ಸೋರಿಕೆಯಾಗುವುದನ್ನು ಸರಿಯಾದ ರೋಗನಿರ್ಣಯ ಮತ್ತು ನಿರ್ವಹಣೆಯೊಂದಿಗೆ ಪರಿಣಾಮಕಾರಿಯಾಗಿ ಚಿಕಿತ್ಸೆ ನೀಡಬಹುದು. 50ರ ನಂತರ ಮೂತ್ರದ ಅಸಂಯಮಕ್ಕೆ ಕಾರಣವೇನು ಎನ್ನುವುದನ್ನು ತಿಳಿಯೋಣ. 1. ದುರ್ಬಲಗೊಂಡ ಮೂತ್ರಕೋಶದ ಸ್ನಾಯುಗಳು. ವಯಸ್ಸಿಗೆ ಸಂಬಂಧಿಸಿದ ಸ್ನಾಯು ದುರ್ಬಲಗೊಳ್ಳುವಿಕೆಯು ಶ್ರೇಣಿಯ ಮಹಡಿಯ ಮೇಲೆ ಪರಿಣಾಮ ಬೀರಬಹುದು. ಇದು ಮೂತ್ರಕೋಶವನ್ನು ಬೆಂಬಲಿಸುವ ಮತ್ತು ಮೂತ್ರ ವಿಸರ್ಜನೆಯನ್ನು ನಿಯಂತ್ರಿಸಲು ಸಹಾಯ ಮಾಡುವ ಸ್ನಾಯುಗಳ ಗುಂಪಾಗಿದೆ. ಮಹಿಳೆಯರಲ್ಲಿ ಋತುಬಂಧ ಮತ್ತು ಹೆರಿಗೆ ಮೂತ್ರಕೋಶದ ದುರ್ಬಲತೆಗೆ ಕಾರಣವಾಗುತ್ತದೆ. 2. ಋತುಬಂಧ ಮತ್ತು ಹಾರ್ಮೋನುಗಳ ಬದಲಾವಣೆಗಳು. ಮಹಿಳೆಯರಲ್ಲಿ ಋತುಬಂಧದ ನಂತರ ಈಸ್ಟ್ರೋಜೆನ್ ಮಟ್ಟಗಳು ಕಡಿಮೆಯಾಗುವುದರಿಂದ ಮೂತ್ರಕೋಶದ ಮತ್ತು ಮೂತ್ರನಾಳದ ಒಳಪದರವು ತೆಳುವಾಗಬಹುದು. ಇದು ಮೂತ್ರಕೋಶವನ್ನು ಹೆಚ್ಚು ಸೂಕ್ಷ್ಮ ಮತ್ತು ಕಡಿಮೆ ಸ್ಥಿತಿಸ್ಥಾಪಕವಾಗಿಸುತ್ತದೆ. ಇದು ಮೂತ್ರದ ತುರ್ತು ಪರಿಸ್ಥಿತಿ ಮತ್ತು ಸೋರಿಕೆಗೆ ಕಾರಣವಾಗಬಹುದು. 3. ಪುರುಷರಲ್ಲಿ ಪ್ರಾಸ್ಟೇಟ್ ಸಮಸ್ಯೆಗಳು. ಪುರುಷರಿಗೆ ವಿಸ್ತರಿಸಿದ ಪ್ರಾಸ್ಟೇಟ್ ಮೂತ್ರದ ಹರಿವನ್ನು ತಡೆಯಬಹುದು. ಇದು ಉಕ್ಕಿ ಹರಿಯುವ ಅಸಂಯಮ ಅಥವಾ ತುರ್ತು ಅಸಂಯಮಕ್ಕೆ ಕಾರಣವಾಗುತ್ತದೆ. ಪ್ರಾಸ್ಟೇಟ್ ಶಸ್ತ್ರಚಿಕಿತ್ಸೆ ಕೆಲವೊಮ್ಮೆ ಮೂತ್ರಕೋಶ ನಿಯಂತ್ರಣದ ಮೇಲೆ ತಾತ್ಕಾಲಿಕವಾಗಿ ಪರಿಣಾಮ ಬೀರಬಹುದು. 4. ನರವೈಜ್ಞಾನಿಕ ಅಸ್ವಸ್ಥತೆಗಳು. ಪಾರ್ಶ್ವವಾಯು, ಪಾರ್ಕಿನ್ಸನ್ ಕಾಯಿಲೆ, ಮಲ್ಟಿಪಲ್ ಸ್ಟೆರೋಸಿಸ್ ಅಥವಾ ಮಧುಮೇಹ ನರರೋಗವು ಮೂತ್ರಕೋಶವನ್ನು ನಿಯಂತ್ರಿಸುವ ನರಗಳ ಮೇಲೆ ಪರಿಣಾಮ ಬೀರಬಹುದು. ಇದು ಪ್ರಚೋದನೆ ಅಥವಾ ಮೂತ್ರದ ಉಕ್ಕಿ ಹರಿಯುವ ಅಸಂಯಮಕ್ಕೆ ಕಾರಣವಾಗುತ್ತದೆ. 5. ಬೊಜ್ಜು ಮತ್ತು ಜೀವನ ಶೈಲಿ ಅಂಶಗಳು. ಅಧಿಕ ದೇಹದ ತೂಕವು ಮೂತ್ರಕೋಶದ ಮೇಲೆ ಒತ್ತಡವನ್ನು ಹೆಚ್ಚಿಸುತ್ತದೆ. ಜಡ ಜೀವನ ಶೈಲಿ, ಧೂಮಪಾನ ಮತ್ತು ಕಳಪೆ ದ್ರವ ಸೇವನೆಯ ಅಭ್ಯಾಸಗಳು ಸಹ ರೋಗಲಕ್ಷಣಗಳನ್ನು ಉಲ್ಬಣಗೊಳಿಸಬಹುದು. 6. ಮೂತ್ರನಾಳದ ಸೋಂಕುಗಳು. ಮೂತ್ರನಾಳದ ಸೋಂಕುಗಳು ಮಹಿಳೆಯರಲ್ಲಿ ಹೆಚ್ಚು ಸಾಮಾನ್ಯವಾಗಿದ್ದರೂ ವಯಸ್ಸಾದ ವಯಸ್ಕರಲ್ಲಿ ಗಳು ಮೂತ್ರಕೋಶದ ಕಿರಿಕಿರಿಯಿಂದಾಗಿ ಹಠಾತ್ ಅಸಂಯಮಕ್ಕೆ ಕಾರಣವಾಗಬಹುದು. ಮೂತ್ರದ ಅಸಂಯಮವನ್ನು ನೀವು ಹೇಗೆ ನಿರ್ವಹಿಸಬಹುದು? 1. ನಿಗದಿತ ಮೂತ್ರ ವಿಸರ್ಜನೆ. ನಿಗದಿತ ಮೂತ್ರ ವಿಸರ್ಜನೆಯು ಮೂತ್ರವನ್ನು ಹೆಚ್ಚು ಸಮಯ ಹಿಡಿದಿಟ್ಟುಕೊಳ್ಳಲು ಮೂತ್ರಕೋಶಕ್ಕೆ ಸಹಾಯ ಮಾಡುತ್ತದೆ. 2. ಪೆಲ್ವಿಕ್ ಫ್ಲೋರ್ ವ್ಯಾಯಾಮಗಳು. ನಿಯಮಿತ ಶೋಣಿಯ ಮಹಡಿ ಬಲಪಡಿಸುವ ವ್ಯಾಯಾಮಗಳು ಸ್ನಾಯುವಿನ ಟೋನ್ ಮತ್ತು ನಿಯಂತ್ರಣವನ್ನು ಗಮನಾರ್ಹವಾಗಿ ಸುಧಾರಿಸುತ್ತದೆ. 3. ಆಹಾರ ಬದಲಾವಣೆಗಳು. ಕೆಫೀನ್, ಆಲ್ಕೋಹಾಲ್ ಮತ್ತು ಕಾರ್ಬೋನೇಟೆಡ್ ಪಾನೀಯಗಳನ್ನು ಕಡಿಮೆ ಮಾಡುವುದು ಸಹಾಯ ಮಾಡುತ್ತದೆ. 4. ತೂಕ ನಿರ್ವಹಣೆ. ಹೆಚ್ಚುವರಿ ತೂಕವನ್ನು ಕಳೆದುಕೊಳ್ಳುವುದು ಮೂತ್ರಕೋಶದ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ. 5. ಔಷಧಿಗಳ ಸೇವನೆ. ಕೆಲವು ಔಷಧಿಗಳು ಅತಿಯಾಗಿ ಸಕ್ರಿಯವಾಗಿರುವ ಮೂತ್ರಕೋಶವನ್ನು ನಿಯಂತ್ರಿಸಲು, ತುರ್ತುಸ್ಥಿತಿಯನ್ನು ಕಡಿಮೆ ಮಾಡಲು ಮತ್ತು ಮೂತ್ರಕೋಶದ ಸಾಮರ್ಥ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಇವುಗಳನ್ನು ಸಾಮಾನ್ಯವಾಗಿ ಸಂಪೂರ್ಣ ಮೌಲ್ಯಮಾಪನದ ನಂತರ ವೈದ್ಯರು ಸೂಚಿಸುತ್ತಾರೆ.